ರಾಜ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಖಾಲಿ ಚೊಂಬು ವರ್ಸಸ್ ಅಕ್ಷಯ ಪಾತ್ರೆಯ ವಾರ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಮೋದಿ ಬಂದು ಹೋದ ಮೇಲೆ ಇದೀಗ ಖಾಲಿ ಚೊಂಬಿನ ಪೊಲಿಟಿಕ್ಸ್ ಜೋರಾಗಿದೆ. ಚೊಂಬು ತೋರಿಸಿ ರಾಜ್ಯದ ಖಜಾನೆ ಖಾಲಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಇವರು ಅಂತ ಕಾಂಗ್ರೆಸ್ನ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರ 11 ತಿಂಗಳು ಮಾಡಿದಂತಹ ಸಾಧನೆಯನ್ನ ಖಾಲಿ ಚೊಂಬು ತೋರಿಸೋದ್ರ ಮುಖಾಂತರ ರಾಜ್ಯಕ್ಕೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಷ್ಟೇ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿದ್ದಾರೆ, ಖಾಲಿ ಮಾಡಿದ್ದಾರೆ. ತಾವು ಖಜಾನೆಯನ್ನ ಖಾಲಿ ಮಾಡಿ ಚೊಂಬು ಕೊಟ್ಟಿದ್ದಾರೆ. ಹಣ ಲೂಟಿ ಮಾಡೋದು ಕಾಂಗ್ರೆಸ್ನ ಕೆಲಸ. ಈ ರೀತಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಳೆದ 4-5 ದಿನಗಳಿಂದಲೂ ಕೂಡ ಮೋದಿ ಸರ್ಕಾರಕ್ಕೆ ಕರ್ನಾಟಕ ಕಟ್ಟುವ ಪ್ರತಿ 100 ರೂಪಾಯಿ ತೆರಿಗೆಯಲ್ಲಿ ಅವ್ರು ಕೊಡೋದು ನಮಗೆ 13 ರೂಪಾಯಿ ಮಾತ್ರ, ಖಾಲಿ ಚೊಂಬು ಕೊಡ್ತಾ ಇದ್ದಾರೆ ನೋಡಿ ಅಂತ ಎಲ್ಲಾ ದಿನಪತ್ರಿಕೆಗಳಲ್ಲೂ ಕೂಡ ಖಾಲಿ ಚೊಂಬಿನ ಫೋಟೋ ಹಾಕಿ ಬಿಜೆಪಿ ವಿರುದ್ಧ ಟೀಕೆ ಮಾಡ್ತಾ ಇತ್ತು ಕಾಂಗ್ರೆಸ್. ಮೋದಿ ಬಂದಾಗ್ಲೂ ಕೂಡ ಖಾಲಿ ಚೊಂಬು ಪ್ರದರ್ಶನ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಇದಕ್ಕೆ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ ಕೌಂಟರ್ ಕೊಡೋಕೆ ಮುಂದಾಗಿದೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ರು. ಇವರು ಖಾಲಿ ಚೊಂಬು ಕೊಟ್ಟಿರೋದು ಬಿಜೆಪಿ ಅವರಲ್ಲ, 11 ತಿಂಗಳು ಸರ್ಕಾರವನ್ನ ಅಥವಾ ಆಡಳಿತವನ್ನ ನಡೆಸಿ ದಿವಾಳಿಯಾಗಿ ಮಾಡಿದ್ದಾರೆ. ಗ್ಯಾರಂಟಿಗಳು ಅಂತ ರಾಜ್ಯದ ಜನಕ್ಕೆ ಮಂಗ ಮಾಡಿ ತಾವು ಖಜಾನೆ ಖಾಲಿ ಮಾಡಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಬಿಜೆಪಿ ಮೇಲೆ ಗೂಬೆ ಹೊರಿಸ್ತಾ ಇದ್ದಾರೆ ಇವರು ಅಂತ ವಾಪಸ್ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀನಿ, ಜನಗಳ ಬಗ್ಗೆ ಚಿಂತನೆ ಇಲ್ಲ, ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಇವತ್ತು ಯಾವ ಒಂದು ಗ್ಯಾರಂಟಿಯ ಕಾರ್ಯಕ್ರಮಗಳ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಕೊಡ್ಲಿಕ್ಕೆ ಯಾವ ಒಂದು ಬೆಲೆಯನ್ನು ತೆಗ್ತಾ ಇದ್ದಾರೆ ಇವರು ಅಂತಕ್ಕಂಥದನ್ನ ಯೋಚನೆ ಮಾಡಿ. ಇವತ್ತು ಅವರ ಒಂದು 5 ಗ್ಯಾರಂಟಿಗಳನ್ನ ಜಾಹೀರಾತುಗಳ ಮುಖಾಂತರ ಪ್ರತಿನಿತ್ಯ ಮಾಧ್ಯಮದಲ್ಲಿ ಪುಟಗಟ್ಟಲೆ ಬಣ್ಣದ ಜಾಹೀರಾತು ಕೊಟ್ಟಿರ್ತಕ್ಕಂಥದ್ದು ಬಿಟ್ರೆ ಇವತ್ತು ಆ ಹಣವನ್ನ ಎಲ್ಲಿಂದ ತರ್ತಾ ಇದ್ದಾರೆ? 1 ಲಕ್ಷ ಕೋಟಿ ಸಾಲವನ್ನ ಇದು ಒಂದೇ ವರ್ಷ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ. ಆ ಸಾಲವನ್ನ ತೀರಿಸಬೇಕಾದಂತವ್ರು ಯಾರು? ರಾಜ್ಯದ 6.5 ಕೋಟಿ ಜನತೆ ನೀವೇ ತೀರಿಸಬೇಕು ಸಾಲವನ್ನ. ನಿಮಗೆ 2,000 ರೂಪಾಯಿ ನನ್ನ ತಾಯಂದರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಒಂದು ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಈ ರಾಜ್ಯ ಸರ್ಕಾರ ಹಲವಾರು ರೀತಿಯ ತೆರಿಗೆಗಳನ್ನ ವಿಧಿಸ್ತಾ ಇದ್ದಾರೆ. ಉದಾಹರಣೆಗೆ ಮದ್ಯದ ಅಂಗಡಿಗೆ ನೀವು ಹೋಗ್ತಕ್ಕಂಥದ್ದೇನಿದೆ, ನಮ್ಮ ಕುಟುಂಬಗಳು ಈಗೆಲ್ಲ ಅದಕ್ಕೆಲ್ಲ ನಾವೇ ಪ್ರೋತ್ಸಾಹ ಕೊಟ್ಟು ಬಿಟ್ಟಿದ್ದೇವೆ. ನೀವು ಅರ್ಥ ಮಾಡ್ಕೋಬೇಕು, ಈ ಸರ್ಕಾರ ಖಾಲಿ ಚೊಂಬು ತೋರಿಸಿರೋದು ಈ 11 ತಿಂಗಳು ಆಡಳಿತದಲ್ಲಿ ಈ ಒಂದು ಸಂಪದ್ಭರಿತವಾದಂತಹ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡಿ ಇವತ್ತು ಅಕ್ಷಯ ಪಾತ್ರೆಯಾಗಿದ್ದಂತ ನಮ್ಮ ರಾಜ್ಯದ ಖಜಾನೆಯನ್ನ ಇವತ್ತು ಖಾಲಿ ಒಂದು ಚೊಂಬನ್ನ ತೋರಿಸ್ತಕ್ಕಂಥ ಒಂದು ಇವರ ನಡವಳಿಕೆ ಏನಿದೆ, ಈ ಸರ್ಕಾರದ ನಿಜವಾದಂತ ಇವರ ಒಂದು ಸಾಧನೆಯನ್ನ ತೋರಿಸ್ಕೊಂಡಿದ್ದಾರೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಬೆಂಗಳೂರಿನ ನಾಗರಿಕರು ಬುದ್ಧಿವಂತರಿದ್ದೀರಿ. ಇವತ್ತು ಬೆಂಗಳೂರು ನಗರಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಪ್ರಥಮವಾಗಿ ಜನತಾದಳದ ಸರ್ಕಾರ ಇದ್ದಾಗ ಕೊಟ್ಟಂತದ್ದು ಒಂದು ಭಾಗ, ಎರಡನೆಯ ಒಂದು ಭಾಗ ನಾನು ಮತ್ತು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರವನ್ನು ಮಾಡಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ JNNUR ಅನ್ನತಕ್ಕಂಥ ಒಂದು ನಗರದ ಒಂದು ಅಭಿವೃದ್ಧಿಯ ಯೋಜನೆಯ ಹೆಸರಿನಲ್ಲಿ 5 ವರ್ಷದಲ್ಲಿ 2007ರಿಂದ 2012